ಕಾಶಿ ಸರ್ ಮನೆಯಲ್ಲಿ ನಾನು ಅನಾಮಿಕ ಅನಂತರದಲ್ಲಿ ನನಗೆ ಹಂಸಲೇಖ ಸರ್ ಪರಿಚಯ ಆಯಿತು. ಅದಕ್ಕೆ ಮ್ಯೂಸಿಕ್ ಅವರೇ. ಸೊ ಅವರು ನಾನು ಬರೆಯುವಾಗ ಹಾಡು ಬರೆಯುವಾಗ ಅವ್ರು ನೋಡಿದರು. ಅವರು ನೋಡಿ ಈ ಥರ ಸ್ವಲ್ಪ ಇದು ಹಳೆ ಸ್ಟೈಲು, ಈಗಿನ ಟ್ರೆಂಡೇ ಬೇರೆ ಕಣೋ, ಸ್ವಲ್ಪ ನಾವೆಲ್ಟಿ ಇರಬೇಕು, ನೀನು ಬರೆಯುವಾಗ ಮೊದಲು ಮ್ಯಾಟ್ರ್ ರೆಡಿ ಮಾಡು, ಯಾವ ಥರ ಮ್ಯಾಟ್ರು ಬರಿಬೇಕು ಅಂತ ಹೇಳೋರು. ಸೊ ಆ ಅನಂತರದಲ್ಲಿ ನಾನು ಒಂದು ಹಾಡು ಬರೆದೆ, ಇದು ಚಳಿಗಾಲವು ಬಂತು ಬಾರ ಪ್ರಿಯಕರ ಹರಹರ ತರಿಸಿದೆ ತರ ಜ್ವರ ಅಂತ. ನಾನು ಬೇರೆನೋ ಬರೆದಿದ್ದೆ. ಸರ್ ಏನು ಮಾಡಿದ್ರು, ಅವರೇ 2 ಲೈನ್ ಬರ್ಕೊಟ್ಟು ಮುಂದುವರಿಸಿದನ ಅಂತ ಕಂಟಿನ್ಯೂ ಮಾಡು ಅಂತ ಅಂದರು. ಸೊ ಹಾಗೆ ಉಳಿದಿದ್ದೆಲ್ಲ ನಾನು ಬರೆದೆ. ಅದೇ ಸಿನಿಮಾದಲ್ಲಿ ಉಪೇಂದ್ರ ಅವರು ಕಮಾನ್ ಕಮಾನ್ ಕಾಮಣ್ಣ ಬಣ ಬಿಡಣ್ಣ ಆ ಹಾಡು ಬರೆದ್ರು. ಹಾಗಾಗಿ ಉಪೇಂದ್ರ ಅವರು ಹಾಡು ಬರೆಯೋದಕ್ಕೂ ಸೈ ಅಂತ ಆ ಸಿನಿಮಾದಲ್ಲಿ ತೋರಿಸ್ಕೊಟ್ರು. ಅದಾದಮೇಲೆ ಅವರಿಗೆ ಲಿರಿಕ್ಸ್ ಬರೆಯೋದಕ್ಕೆ ತುಂಬ ಅವಕಾಶ ಬಂತು ಉಪೇಂದ್ರ ಅವರಿಗೆ. ಆಗ ನಾವು ಜೊತೆಯಲ್ಲೇ ಇರ್ತಾಯಿದ್ವಿ. ಅವರು ಏನು ಮಾಡ್ತಿದ್ರು, ಉಪೇಂದ್ರ ಒಂದು ಕಂಪನಿಗೆ ಹಾಡು ಬರೆಯೋಕ್ಕೆ ಹೋದಾಗ ಅಲ್ಲಿ ಡೈರೆಕ್ಟ್ರಿಗೆ ಹೇಳೋರು, ಒಂದು ಹಾಡು ಮನೋಹರಿಗೆ ಕೊಡೋಣ, ಚೆನ್ನಾಗಿ ಬರೀತಾರೆ ಅಂತ.